ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದವಾದಂಥ ಆದೇಶ ಪ್ರಕಟ ಆಗಿರುವಂಥದ್ದು. ಈ ಒಂದು ಸುದ್ದಿ ಏನಿದೆ, ಈ ಸುದ್ದಿಯ ಕೆಳಗಡೆ ಅದೊಂದು ಆದೇಶದ ಕಾಪಿ ಇದೆ. ಅದನ್ನು ನಿಮಗೆ ಇಟ್ಕೊಂಡು ನಾನು ಒಂದಷ್ಟು ವಿಷಯಗಳನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ಅಂದರೆ ಈ ಟ್ರಾನ್ಸ್ಫರ್ ಟೀಚರ್ಸ್ ಅಂತ ಏನಿದ್ದಾರೆ, ವರ್ಗಾವಣೆಗೊಂಡಂಥ ಶಿಕ್ಷಕರಿಗೆ ಅವರು ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಈಗ ದಿನಾಂಕವನ್ನು ನಿಗದಿ ಮಾಡಿ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶ ಪ್ರಕಟ ಆಗಿರುವಂಥದ್ದು. ಸೊ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯು ಮಹತ್ವದ ಸುದ್ದಿಯೊಂದನ್ನು ನೀಡಿದೆ. 2024-25ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಬೇರೆ ತಾಲೂಕುಗಳಿಗೆ, ಅರ್ಥ ಮಾಡ್ಕೊಳ್ಳಿ, 2025-26ನೇ ಸಾಲಿನ ಒಂದು ಟ್ರಾನ್ಸ್ಫರ್ ಪ್ರೊಸೀಜರ್ಸ್ ಏನು ಬರುತ್ತೆ, ಅದರಲ್ಲಿ ಈ ಬೇರೆ ತಾಲೂಕುಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಲಿಕ್ಕೆ ಮತ್ತು ಹೊಸ ಸ್ಥಳವನ್ನು ಅವರು ಆಯ್ಕೆ ಮಾಡಿಕೊಂಡು ಹಾಜರಾಗಲಿಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಅಂತಿಮ ದಿನಾಂಕವನ್ನು ಪ್ರಕಟಿಸಿ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಬೇರೆ ತಾಲೂಕು ಅಂದರೆ ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿರುತ್ತೆ ಅವರಿಗೆ, ಬಟ್ ಅಲ್ಲಿ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಅದು ದಿನಾಂಕ ನಿಗದಿಯಾಗಿರಲಿಲ್ಲ. ಸೊ ಫೈನಲಿ ಈಗ ಡೇಟಿನ ಅನೌನ್ಸ್ ಮಾಡಿ ಇಲಾಖೆ ತನ್ನ ಆದೇಶವನ್ನು ಮಾಡಿರುವಂಥದ್ದು ಈಗ. ಸೊ ಏನಿದೆ ಹಾಗಾದರೆ ಆದೇಶದಲ್ಲಿ? ಸೊ ವಾಟ್ ಈಸ್ ದೇರ್ ಇನ್ ದಟ್ ನೋಟಿಫಿಕೇಷನ್ ಕಾಪಿ, ಅದರಲ್ಲಿ ಏನಿದೆ ಅಂತ ಒಂದು ಆರ್ಡ್ರಲ್ಲಿ ನೋಡಿ, ಇಲ್ಲಿ ಹೇಳಿದರೆ ಅದನ್ನು ಭಾಳ ವಿವರವಾಗಿ. ವರ್ಗಾವಣೆಗೊಂಡ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರನ್ನು ಏಪ್ರಿಲ್ 9, 2026ರಂದು ಪ್ರಸ್ತುತ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಅಂತ. ಸೊ ನಾವು ಮಾರ್ಚಲ್ಲಿದ್ದೀವಿ. ಈಗ ನೆಕ್ಸ್ಟ್ ಮಂತು ಏಪ್ರಿಲ್ 9ನೇ ತಾರೀಕು ಅವರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು. ಅದಾದ ನಂತರದಲ್ಲಿ ಬಿಡುಗಡೆಗೊಂಡಂಥ ಶಿಕ್ಷಕರು ಏನು ಮಾಡಬೇಕು, ಏಪ್ರಿಲ್ 10ನೇ ತಾರೀಕು, ಸೊ ನೆಕ್ಸ್ಟ್ ಡೇ ಅವರು ಯಾವ ಪ್ಲೇಸ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಇಮಿಡಿಯೇಟ್ ರಿಪೋರ್ಟ್ ಮಾಡಿಕೊಂಡು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸೊ ಇವರಿಗೆ ಗಣತಿ ಕಾರ್ಯದಿಂದ ವಿನಾಯಿತಿ, ಇದ್ರ ಬಗ್ಗೆ ಹೇಳಿದೆ ನಾನು. ವರ್ಗಾವಣೆಗೊಂಡ ಶಿಕ್ಷಕರನ್ನು ಯಾವುದೇ ರೀತಿಯ ಗಣತಿ, ದಟ್ ಮೀನ್ಸ್ ಸೆನ್ಸಸ್ ಅಥವಾ ಇತರ ಪೂರಕ ಕೆಲಸಗಳಿಗೆ ನಿಯೋಜಿಸಬಾರದು ಎಂದು ಜಿಲ್ಲಾ ಉಪನಿರ್ದೇಶಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದೆ, ಲಿಸ್ಟಲ್ಲಿದೆ, ಬೇಕಾದ್ರೆ ನೀವು ನೋಡಿ. ನೆಕ್ಸ್ಟು ಆಲ್ಟರ್ನೇಟಿವ್ ಸಿಸ್ಟಮ್ ಏನಿದೆ ಅಂತ, ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ. ಒಂದು ವೇಳೆ ವರ್ಗಾವಣೆಗೊಂಡಂಥ ಶಿಕ್ಷಕರು ಈಗಾಗಲೇ ಬೇರೆ ಕೆಲಸಗಳಲ್ಲಿ ನಿಯೋಜನೆಗೊಂಡಿದ್ದರೆ ತಕ್ಷಣವೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಬಿಡುಗಡೆ ಮಾಡುವಂತೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಲಾಗಿದೆ. ಇನ್ ಕೇಸ್ ಟ್ರಾನ್ಸ್ಫರ್ ಆಗಿ ಅವರು ವರ್ಗಾವಣೆಗೊಂಡಾಗಿದೆ, ಬಟ್ ಅವರು ಬೇರೆ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಇಮಿಡಿಯೇಟ್ ಏನು ಮಾಡಬೇಕು, ಅವರಿಗೆ ಒಂದು ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬೇಕು, ವ್ಯವಸ್ಥೆಯನ್ನು ಮಾಡಿ ಅವರನ್ನು ಪ್ರಸ್ತುತ ಏನು ಮಾಡ್ತಾಯಿದ್ದಾರೆ ಈಗ ವರ್ಗಾವಣೆಗೊಂಡ ನಂತರದಲ್ಲೂ ಅದರಿಂದ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಡೈರೆಕ್ಷನ್ಸ್ ಪಾಸ್ ಮಾಡಿರುವಂಥದ್ದು. ರೀಸನ್ ಏನು ಇದಕ್ಕೆಲ್ಲ? ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ನೋಡಿ, ಇಲ್ಲಿ ಹೇಳಿದರೆ ಕ್ಲಿಯರ್ ಕಟ್ ಆಗಿ. ಮಕ್ಕಳ ಕಲಿಕೆಯ ಹಿತದೃಷ್ಟಿಯಿಂದ ಹಾಗೂ ವರ್ಗಾವಣೆ ಪ್ರಕ್ರಿಯೆಯನ್ನು ಸುಗಮವಾಗಿ ಮುಕ್ತಾಯಗೊಳಿಸಲಿಕ್ಕೆ ಸೊ ಈ ಎಲ್ಲ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಆಯುಕ್ತರಾದಂಥ ವಿಕಾಸ್ ಕಿಶೋರ್ ಸುರಾಳ್ಕರ್ ಅವರು ಆರ್ಡರಲ್ಲಿ ತಿಳಿಸಿರುವಂಥದ್ದು. ಸೊ ಈ ಆದೇಶದ ಪ್ರತಿಯನ್ನು ರಾಜ್ಯದ ಎಲ್ಲ ಉಪನಿರ್ದೇಶಕರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ರವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇಷ್ಟೊತ್ತು ಏನು ಹೇಳಿದೆ ಆ ಎಲ್ಲ ಅಂಶಗಳು ಈ ಒಂದು ಜ್ಞಾಪನಾ ಪತ್ರ, ಈ ಗೌರ್ಮೆಂಟ್ ಆರ್ಡ್ರಲ್ಲಿ ಪ್ರಕಟ ಆಗಿರುವಂಥದ್ದು. ಸಬ್ಜೆಕ್ಟ್ ಮಾತ್ರ ಓದ್ಬಿಡ್ತೀನಿ, ಎಲ್ಲವನ್ನು ಹೇಳಾಗಿದೆ ಈಗ. ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬ್ಯಾಂಗ್ಳೂರು, ಅಫಿಷಿಯಲ್ ಸರ್ಕ್ಯುಲರ್ ಇದು. ವರ್ಗಾವಣೆಗೊಂಡ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರನ್ನು ಬಿಡುಗಡೆಗೊಳಿಸುವ ಕುರಿತು ಅಂತ. ವರ್ಗಾವಣೆಗೊಂಡಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಜೊತೆಗೆ ಮುಖ್ಯ ಶಿಕ್ಷಕರನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಏನು ಪಾಯಿಂಟ್ಸ್ ಇದೆ ಅದನ್ನು ಹೇಳ್ಬಿಡ್ತೀನಿ. ಈ ಒಂದು ಆರ್ಡರ್ನ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ವಾಹಿನಿಗೆ ಶೇರ್ ಮಾಡ್ತೀನಿ. ನಿಮ್ಮ ಎರಡೂ ಲಿಂಕ್ಸು ನಾನೇನು ಹೇಳಿದೆ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸು ಪ್ರತಿಯೊಂದು ವೀಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಅವೈಲೇಬಲ್ ಇದೆ, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಈ ರೀತಿಯ ಸರ್ಕ್ಯುಲರ್ನ ನೀವು ಅವಾಗವಾಗ ಅದನ್ನು ನೋಡಿಕೊಂಡು ನೀವು ಓದ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಮತ್ತು ಎಲ್ಲರಿಗೂ ಅದನ್ನು ಮಾಹಿತಿ ತಲುಪಿಸ್ಲಿಕ್ಕೂ ನಿಮಗೆ ಒಂದು ಅವಕಾಶ ಆಗುತ್ತೆ. ನೋಡಿ ಏನು ಪಾಯಿಂಟ್ಸ್ ಹೇಳಿದರೆ ಇಲ್ಲಿ. ವರ್ಗಾವಣೆಗೊಂಡ ಶಿಕ್ಷಕರನ್ನು ದಿನಾಂಕ 9/4/2026ರಂದು ಬಿಡುಗಡೆಗೊಳಿಸಿ, ಅಂದರೆ ಏಪ್ರಿಲ್ 9 ಅಂತ. ಸೊ ಅದರ ನಾಳೆಯ ದಿನ, ಮಾರನೇ ದಿನ ಏಪ್ರಿಲ್ 10/4/2026ರಂದು ಅವರು ಯಾವ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೋಬೇಕು. ದ ಸೆಕೆಂಡ್ ಪಾಯಿಂಟ್, ವರ್ಗಾವಣೆಗೊಂಡ ಶಿಕ್ಷಕರನ್ನು ಅನ್ಯ ಕಾರ್ಯಗಳಿಗೆ ನಿಯೋಜನೆ ಮಾಡದಂತೆ ಅಗತ್ಯ ಕ್ರಮ ವಹಿಸುವುದು. ಸೆನ್ಸಸ್ಸಿಂದ ಅವರಿಗೆ ವಿನಾಯಿತಿಯನ್ನು ಕೊಡಲಾಗುವುದು. ಒಂದು ವೇಳೆ ವರ್ಗಾವಣೆಗೊಂಡ ಶಿಕ್ಷಕರನ್ನು ಇತರ ಅನ್ಯ ಕಾರ್ಯಗಳಿಗೆ ನಿಯೋಜಿಸಿದಲ್ಲಿ ತಕ್ಷಣವೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಬಿಡುಗಡೆಗೊಳಿಸಬೇಕು. ಇನ್ನು ಪ್ರಸಕ್ತ ಸಾಲಿನಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರನ್ನು ಉಲ್ಲೇಖ 2 ಮತ್ತು 3ರ ಆದೇಶಗಳಂತೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಲು ಮತ್ತು ವರ್ಗಾವಣೆಗೊಂಡ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗಲು ಯಾವುದೇ ಅಡಚಣೆಯಾಗದಂತೆ ವಿಶೇಷ ಗಮನವನ್ನು ಹರಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಏನು ಶಿಕ್ಷಣ ಇಲಾಖೆಯಿಂದ ಒಂದು ಈ ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು. ವರ್ಗಾವಣೆಗೊಂಡಂಥ ಶಿಕ್ಷಕರಿಗೆ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಪ್ರಮುಖವಾದ ಮಾಹಿತಿ ಅಂತ ಅನಿಸ್ತು, ಹೇಳಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.